ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಚಾಪ್ಟರ್ ನಂಬರ್ 5 ಲೋಹಗಳು, ಅಲೋಹಗಳು ಮತ್ತು ಲೋಹಾಭಗಳ ಬಗ್ಗೆ ಸಂಕ್ಷಿಪ್ತ ಪರಿಚಯ ಕೊಡ್ತಂಥ ಒಂದು ಚಾಪ್ಟರ್ ಮೇಲೆ ಏನು ಈ ಒಂದು ಪ್ರಮುಖವಾದಂಥ ಪ್ರಶ್ನೆ ಉತ್ತರಗಳು ಬರುತ್ತೆ, MCQ ಕ್ವಶನ್ ಬರುತ್ತೆ. ಅದರ ಬಗ್ಗೆನೇ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಸೊ ಯಾರ್ಯಾರು ಕರ್ನಾಟಕ TET, ವಿಲೇಜ್ ಅಕೌಂಟೆಂಟ್, PSI ಎಕ್ಸಾಮ್ನ ಯಾರ್ಯಾರು ಕೊಡ್ತಾ ಇದ್ದೀರೋ ಸೊ ಅವರಿಗೋಸ್ಕರ ಈ ಒಂದು ಉಪಯೋಗವಾಗ್ತಕ್ಕಂಥ ಒಂದು ವಿಡಿಯೋ ಇದು. ಈ ಒಂದು ಚಾಪ್ಟರ್ನಲ್ಲಿ ನಾವು ಈ ಲೋಹಗಳು, ಅಲೋಹಗಳು ಮತ್ತು ಲೋಹಾಭಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದ ಪರಿಚಯದೊಂದಿಗೆ, ಅಂದರೆ ಅದರಲ್ಲಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳು ಯಾವ ಬರ್ತವೆ, ಆಮೇಲೆ ಅದರ ವಿವಿಧವಾದಂಥ ರಾಸಾಯನಿಕ ಕ್ರಿಯೆಗಳು ಯಾವ ಬರ್ತವೆ, ವಿವಿಧ ಲೋಹಗಳ ವಿವಿಧ ಅದಿರುಗಳು ಯಾವ ಇರ್ತವೆ. ಸೊ ಅದ್ರ ಬಗ್ಗೆನೇ ಈ ಒಂದು ಚಾಪ್ಟರ್ನಲ್ಲಿ ಎಲ್ಲ ನಿಮಗೆ ಡಿಸ್ಕಷನ್ ಮಾಡೋದ್ರ ಜೊತೆಗೆ ಒಂದು MCQ ಕ್ವಶನ್ಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಒಂದು ಕ್ವಶನ್ ತಗೊಂಡ್ರೆ, ಫಸ್ಟ್ ಒಂದು ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ, ಅತ್ಯಂತ ಮೃದು ಇರುವಂತಹ ಲೋಹ ಯಾವುದು? ಅತ್ಯಂತ ಮೃದುವಾಗಿರ್ತಕ್ಕಂಥ ಲೋಹ ಯಾವುದು? ಆಲ್ರೆಡಿ ನಿಮಗೆ ಇದ್ರ ಬಗ್ಗೆ ಒಂದ್ಸಲ ಡಿಸ್ಕಷನ್ ಆಗಿದೆ ನನಗೆ ಅನಿಸ್ಬಿಟ್ಟು, ಹೌದಾ? ಸೊ ಅತ್ಯಂತ ಮೃದು ಇರುವಂತಹ ಲೋಹ, ಅತ್ಯಂತ ಕಠಿಣವಾಗಿರ್ತಕ್ಕಂಥ ಲೋಹ, ಅತ್ಯಂತ ಆಯ್ತು ಎರಡೇ, ಒಂದು ಮೃದು, ಕಠಿಣ, ಹಗುರು ಲೋಹ, ಹೌದಾ? ಸೊ ಅತಿ ಹೆಚ್ಚು ತೂಕ ಇರ್ತಕ್ಕಂತಹ ಲೋಹ. ಸೊ ಇದೆಲ್ಲವೂ ಕೂಡ ಇದೇ ಒಂದು ಚಾಪ್ಟರ್ನಲ್ಲಿ ಬರ್ತಾ ಇರುತ್ತೆ. ಹಾಗಾದರೆ ಇದರ ಆನ್ಸರ್ ಏನು ಬರುತ್ತೆ? ಅಲ್ಯೂಮಿನಿಯಂ ಬರ್ತಾ? ಜಸ್ಟ್ ಹೇಳಿ, ಅಲ್ಯೂಮಿನಿಯಂ ಬರ್ತಾ? ಬರಲ್ಲ. ಯಾಕೆ ಬರಲ್ಲ ಹೇಳಿ? ಅಲ್ಯೂಮಿನಿಯಂದು ಮೃದು ಇರಲ್ಲ. ಯಾಕಂದರೆ ಅಲ್ಯೂಮಿನಿಯಂನ ನೀವು ನೋಡಿರ್ಬೋದು, ವೈರ್ಗಳಲ್ಲಿ ನಾವು ಯೂಸ್ ಮಾಡ್ತೀವಿ, ಮನೇಲಿ ಇರ್ತಾಗ ನಿಮ್ಮ ವೈರ್ ಇರುತ್ತೆ. ಸೊ ಆ ವೈರ್ನಲ್ಲಿರೋದೇ ಅಲ್ಯೂಮಿನಿಯಂ ಇರುತ್ತೆ, ಕಾಪರ್ ಕೂಡ ಇರುತ್ತೆ, ಆಮೇಲೆ AG ಅಂದರೆ ಸಿಲ್ವರ್ ಕೂಡ ಇರುತ್ತೆ. ಆಮೇಲೆ ಸೋಡಿಯಂನ ತಗೊಂಡ್ರೆ ಸೋಡಿಯಂ ಇದು ಅತ್ಯಂತ ಒಂದು ಮೃದುವಾಗಿರ್ತಕ್ಕಂತಹ ಲೋಹ. ಸೊ ಹಾಗಾಗಿ ಈ ಪ್ರಶ್ನೆ ಉತ್ತರ ಯಾವುದಪ್ಪ ಅಂದರೆ ಸೋಡಿಯಮ್ಮು. ಅಲ್ಯೂಮಿನಿಯಂ, ಕಾಪರ್ ಮತ್ತು ಸಿಲ್ವರ್ ಇದು ಯಾವುದು ಆಗಲ್ಲ. ಯಾಕಂದರೆ ಇವು ಯಾವುವು ಲೋಹಗಳು ಮೃದುವಾಗಿಲ್ಲ, ಎಲ್ಲ ಇವು ಬಿರುಸಿರುತ್ತವೆ. ಹೌದಾ? ಅರ್ಥ ಆಗುತ್ತೆ ನಿಮಗೆ? ಬಿರುಸಾದಂಥ ಒಂದು ಲೋಹಗಳು. ಸೊ ಹೀಗಾಗಿ ಈ ಸೋಡಿಯಂ ಮಾತ್ರ ಮೃದುವಾಗಿರ್ತಕ್ಕಂಥ ಒಂದು ಲೋಹವಾಗಿದೆ, ಹೌದಾ? ಇನ್ನು ಎರಡನೇ ಒಂದು ಪ್ರಶ್ನೆಯನ್ನು ತಗೊಂಡ್ರೆ ವರ್ಕೌಟ್ ಆಗ್ತಾ ಇಲ್ಲ ಇದು ನೋಡಿ. ಎರಡನೇ ಕ್ವಶನ್ ಏನು ಹೇಳುತ್ತೆ ನಮಗೆ, ತುಕ್ಕು ಹಿಡಿಯುವಿಕೆಯನ್ನು ತಡೆಯಲು ಕಬ್ಬಿಣದ ಮೇಲೆ ಯಾವ ಲೇಪನೆಯನ್ನು ಮಾಡ್ತಾರೆ? ನೋಡಿ, ಕಬ್ಬಿಣ ಎಲ್ಲ ತುಕ್ಕು ಹಿಡಿತಾ ಇರುತ್ತೆ, ಅಂದರೆ ರಸ್ಟ್ ಆಗ್ತಾ ಇರುತ್ತೆ, ಜಂಗ್ ಹತ್ತಾ ಇರುತ್ತೆ. ಸೊ ಆ ತುಕ್ಕವನ್ನು ಹಿಡಿಯುವಿಕೆಯನ್ನು ತಡೆಯಲು ಕಬ್ಬಿಣದ ಮೇಲೆ ಯಾವ ಲೇಪನೆಯನ್ನು ಮಾಡ್ತಾರೆ? ನೋಡಿ, ರಸ್ಟ್ ಆಗಲಾರ್ದಂಗೆ ನಾವೇನು ಮಾಡ್ತೀವಿ? ಅವ್ರು ಕ್ವಶನ್ ಕೇಳಿದಾರೆ ನಮಗೆ, ಅದ್ರ ಮೇಲೆ ಏನಾದರೂ ನೀವು ಬೆಳ್ಳಿ ಲೇಪನೆ ಮಾಡ್ತೀರಾ, ಅಥವಾ ಅಲ್ಯೂಮಿನಿಯಂ ಲೇಪನೆಯನ್ನು ಮಾಡ್ತೀರಾ, ಅಥವಾ ತಾಮ್ರದ ಒಂದು ಲೇಪನೆಯನ್ನು ಮಾಡ್ತೀರಾ, ಅಥವಾ ಸತು ಮತ್ತು ಕ್ರೋಮಿಯಂ ಲೇಪನೆಯನ್ನು ಏನಾದರೂ ನೀವು ಮಾಡ್ತೀರಾ ಅಂತ ಕ್ವಶನ್ಗಳನ್ನು ಕೇಳ್ತಾರೆ. ಸೊ ಇದರ ಆನ್ಸರ್ ಏನು ಹೇಳಿ? ಇದರ ಆನ್ಸರ್ ಬರುತ್ತೆ ಸತು ಮತ್ತು ಕ್ರೋಮಿಯಂನ ಒಂದು ಲೇಪನೆಯನ್ನು ಏನಾದರೂ ನಾವು ಮಾಡಿದ್ರೆ ಕಬ್ಬಿಣದ ಮೇಲೆ, ಆ ಕಬ್ಬಿಣ ಯಾವುದೇ ರೀತಿಯಾಗಿ ಅದರ ಮೇಲೆ ತುಕ್ಕು ಹಿಡಿಯೋದಿಲ್ಲ, ಅಂದರೆ ಜಂಗ್ ಹತ್ತೋದಿಲ್ಲ. ಸೊ ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ ಸತು ಮತ್ತು ಕ್ರೋಮಿಯಂನ ಲೇಯರ್, ಅದರ ಎರಡೂ ಮೆಟಲ್ಗಳನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಲಿಕ್ವಿಡನ್ನು ತಯಾರಿಸಿ ಆ ಲಿಕ್ವಿಡನ್ನು ಕಬ್ಬಿಣದ ಪಟ್ಟಿ ಮೇಲೆ ಅಥವಾ ಕಬ್ಬಿಣ ಯಾವುದೇ ವಸ್ತುಗಳಿದ್ದರೆ ಅದ್ರ ಮೇಲೆ ಅದರ ಒಂದು ಲೇಪನೆಯನ್ನು ಮಾಡಿದ್ರೆ ಯಾವುದೇ ರೀತಿ ತುಕ್ಕು ಹಿಡಿಯುವುದಿಲ್ಲ. ಹೀಗಾಗಿ ಅದರ ಒಂದು ತುಕ್ಕು ಹಿಡಿಯುವಿಕೆಯನ್ನು ತಡೆಗಟ್ಟಲು ನಮಗೆ ಸಾಧ್ಯವಾಗುತ್ತೆ. ಓಕೆ. ಇನ್ನು ಮೂರನೇ ಪ್ರಶ್ನೆ ನೋಡಿದರೆ ನೋಡಿ, ಮೂರನೇ ಪ್ರಶ್ನೆ ಏನು ಹೇಳುತ್ತೆ ನಮಗೆ, ಲೋಹಗಳು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಯಾವ ಅನಿಲ ಬಿಡುಗಡೆಯಾಗುತ್ತೆ? ನೋಡಿ, ಲೋಹ ಅಂದರೆ ಯಾವುದೇ ಒಂದು ಮೆಟಲ್ಸ್ ತಗೊಳ್ಳಿ ನೀವು, ಆ ಮೆಟಲ್ಸ್ ಏನಾದರೂ HCl, ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೆ ಏನು? ಈ ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೆ ಏನು? HCl. ಇದ್ರ ಜೊತೆ ಏನಾದರೂ ಅದು ರಿಯಾಕ್ಷನ್ ಮಾಡಿದ್ರೆ ಯಾವ ಅನಿಲ ಬಿಡುಗಡೆ ಆಗುತ್ತೆ ಅಂತ ಕೇಳ್ತಾರೆ. ಯಾವ ಅನಿಲ ಬಿಡುಗಡೆ ಆಗುತ್ತೆ? ಪಟ್ಟಂತ ನಿಮ್ಮ ತಲೆಯಲ್ಲಿ ಬರಬೇಕು. ಯಾವ್ದು ಬಿಡುಗಡೆ ಆಗುತ್ತೆ ಅಂದರೆ ಹೈಡ್ರೋಜನ್ ಗ್ಯಾಸು. ಯಾಕಂದರೆ ಅದು ಯಾವ ಒಂದು ಆಮ್ಲದೊಂದಿಗೆ ವರ್ತನೆಯನ್ನು ಮಾಡುತ್ತೆ. ಸೊ ಆಮ್ಲದಲ್ಲಿರ್ತಕ್ಕಂತಹ
ಗ್ಯಾಸಸ್ಗಳು ಯಾವಿರ್ತವೆ. ಫಾರ್ ಎಕ್ಸಾಂಪಲ್ ಈಗ ಜಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ನಿಮಗೆ, ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಕೊಟ್ಟಿದ್ದಾರೆ. ಸೊ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ HCl ಅಂತ ಇರುತ್ತೆ, ಹೌದಾ. HCl, ಈ HClದಲ್ಲಿ ಇರ್ತಕ್ಕಂಥ ಏನು ಹೈಡ್ರೋಜನ್ ಇರುತ್ತಲ್ಲ, ಸೊ ಈ ಹೈಡ್ರೋಜನ್ನೇ ಅಲ್ಲಿ ಬಿಡುಗಡೆ ಆಗೋದು, ಈ ಹೈಡ್ರೋಜನಲ್ಲಿ ಬಿಡುಗಡೆ ಆಗೋದು. ಸೊ ಹೀಗಾಗಿ ಹೈಡ್ರೋಜನ್ ಆಮ್ಲ ಅಲ್ಲಿ ಬಿಡುಗಡೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವೇನಾದರೂ ಮ್ಯಾಗ್ನೇಷಿಯಮ್ ತೊಗೊಂಡ್ರಿ, ಈ ಮ್ಯಾಗ್ನೇಷಿಯಮ್ ಮೆಟಲ್ಲು ಏನಾದರೂ HCl ಜೊತೆ ರಿಯಾಕ್ಟ್ ಆದರೆ ಅಲ್ಲಿ ಮ್ಯಾಗ್ನೇಷಿಯಮ್ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಗ್ಯಾಸು ಎರಡು ಪ್ರಾಡಕ್ಟ್ಗಳು ತಯಾರಾಗ್ತವೆ. ಹಾಗಾದರೆ ಅಲ್ಲಿ ಏನು ಬಿಡುಗಡೆ ಆಯಿತು, ಹೈಡ್ರೋಜನ್ ಗ್ಯಾಸು ಬಿಡುಗಡೆ ಆಯಿತು. ಸೊ ಹೀಗಾಗಿ ಯಾವುದೇ ಒಂದು ಮೆಟಲ್ಸ್ ತೊಗೊಂಡ್ರೆ ಅದೇನಾದರೂ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ರಿಯಾಕ್ಷನ್ ಮಾಡಿ ಅಲ್ಲಿ ಸಿಗೋದೇ ನಮಗೆ ಹೈಡ್ರೋಜನ್ ಗ್ಯಾಸ್ ಮತ್ತು ಅದರ ರಿಲೇಟೆಡ್ ಒಂದು ಇನ್ನೊಂದು ಪ್ರಾಡಕ್ಟ್ ನಮಗೆ ಸಿಗುತ್ತೆ. ಓಕೆ. ಇನ್ನು ನೆಕ್ಸ್ಟ್ ಒಂದು ಕ್ವಶನು, 4ನೇ ಕ್ವಶನ್ ನೋಡಿ, ದ್ರವರಾಜ ಎಂದರೆ ಏನು? ದ್ರವರಾಜ ಅಂದರೆ ಏನು? ಎಕ್ವಾರೇಜಿಯಾ ಅಂತ ನಾವು ಕರಿತೀವಿ ಇಂಗ್ಲೀಷ್ನಲ್ಲಿ ಅದಕ್ಕೆ, ಹೌದಾ. ಸೊ ಈ ದ್ರವರಾಜ ಎಂದರೆ ಏನು ಅಂತ ಕ್ವಶನ್ನ ಕೇಳ್ತಾರೆ ನೋಡಿ. ದ್ರವರಾಜ ಎಂದರೆ 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ ನೋಡಿ. ಫಸ್ಟ್ ಆಪ್ಷನ್ ಏನಿದೆ, ಪ್ರಬಲ HNO3 ಮತ್ತು HCl ಇದೆ, ಪ್ರಬಲ HNO3 H2SO4 ಇದೆ, ಕೇವಲ HNO3 ಇದೆ, ಕೇವಲ HCl ಇದೆ. ನಿಮ್ಗೆ ಗೊತ್ತಿರಲಿ, ಪ್ರಬಲ HNO3 ಮತ್ತು H2SO4 ಅಂದರೆ ನೈಟ್ರೇಟಿಂಗ್ ಮಿಕ್ಸರ್ ಅಂತ ಯೂಸ್ ಮಾಡ್ತಾರೆ. ಇನ್ನು ಕೇವಲ HCl ಮತ್ತು ಕೇವಲ NH3 ಇವೆರಡು ಅಂತೂ ಆಗಲ್ಲ. ಯಾಕಂದರೆ ಇವೆರಡುಗಳನ್ನು ರಿಯಾಕ್ಷನ್ ಕೆಲವೊಂದು ಬೇರೆ ಬೇರೆ ಎಲಿಮೆಂಟ್ಗಳ ಜೊತೆ ರಿಯಾಕ್ಷನ್ ಮಾಡಿದಾಗ ಅದರಲ್ಲಿ ರಿಯಾಕ್ಷನ್ ಆಗಿ ಅದರಲ್ಲಿರ್ತಕ್ಕಂಥ ಹೈಡ್ರೋಜನ್ನು ಬಿಡುಗಡೆ, ಅದ್ರ ಜೊತೆ ಅದರಲ್ಲಿ ಇರ್ತಕ್ಕಂಥ ಬೈ ಪ್ರಾಡಕ್ಟು ಕೂಡ ಅಲ್ಲಿ ಪ್ರಾಡಕ್ಟು ಫಾರ್ಮೇಷನ್ ಆಗ್ತಾ ಇರುತ್ತೆ. ಇಲ್ಲಿ ದ್ರವರಾಜ ಅಂದರೆ ಇದರ ಆನ್ಸರ್ ಏನಪ್ಪ ಅಂದರೆ HNO3 ಮತ್ತು HCl. HNO3 ಮತ್ತು HCl ಈ ಒಂದು ಆನ್ಸರ್ ಏನಾದರೂ ನಿಮ್ಮ ಆಪ್ಷನಲ್ಲಿದ್ದರೆ ಸೊ ನೀವು ಅದನ್ನು ರೈಟ್ ಮಾಡಿ, ಅದನ್ನು ನೀವು ರೈಟ್ ಮಾಡಬೇಕು. ಯಾಕಂದರೆ ಇದರ ಆನ್ಸರ್ ಇದೆ, ದ್ರವರಾಜ ಅಂದರೆ HNO3 ಮತ್ತು HCl. ನೀವು ಕೇವಲ HNO3 ಅಥವಾ ಕೇವಲ HCl ಅಥವಾ HNO3 H2SO4 ಇದ್ಯಾವುದು ಇದಕ್ಕೆ ಆಗಲ್ಲ. HNO3 ಮತ್ತು HCl ಇದ್ರೇ ದ್ರವರಾಜ ಅಂತ ಕರಿತೀವಿ. ಓಕೆ. ಇನ್ನು ಈ ದ್ರವರಾಜವನ್ನು ಏನನ್ನು ಕರಗಿಸಲು ಉಪಯೋಗಿಸುತ್ತಾರೆ ನೋಡಿ. ದ್ರವರಾಜವನ್ನು ಏನನ್ನು ಕರಗಿಸಲು ಉಪಯೋಗಿಸುತ್ತಾರೆ ನೋಡಿ. 4 ಆಪ್ಷನ್ ಕೊಟ್ಟಿದ್ದಾರೆ, ಚಿನ್ನ ಕೊಟ್ಟಿದ್ದಾರೆ, ಬೆಳ್ಳಿ, ತಾಮ್ರ ಮತ್ತು ಕಬ್ಬಿಣ. ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ. ಸೊ ಈ ಜ್ಯುವೆಲ್ರಿ ಶಾಪ್ನವ್ರು ಏನು ಇರ್ತಾರಲ್ಲ, ಸೊ ಅವ್ರು ಯೂಸ್ ಮಾಡೋದೇ ಈ ಒಂದು ದ್ರವರಾಜವನ್ನು. ಅಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಹೇಳಿ, ಅವರಲ್ಲಿ ಇರೋದು 2 ಆಪ್ಷನ್, ಒಂದು ಬೆಳ್ಳಿ ಇರುತ್ತೆ, ತಾಮ್ರ ಇರುತ್ತೆ, ಕಬ್ಬಿಣ ಅಂದರೆ ಇರಲ್ಲ ಬಿಡಿ ಅವ್ರ ಹತ್ರ. ಬೆಳ್ಳಿ ಇರುತ್ತೆ, ತಾಮ್ರದ ವಸ್ತುಗಳು ಇರ್ತವೆ, ಆಮೇಲೆ ಚಿನ್ನದ ಆಭರಣಗಳು ಕೂಡ ಅಲ್ಲಿ ಇರ್ತವೆ. ಬಟ್ ಜಾಸ್ತಿ ಯೂಸ್ ಮಾಡೋದು ಎದಕ್ಕಪ್ಪ ಅಂದರೆ ಈ ಚಿನ್ನವನ್ನು ಕರಗಿಸೋ ಸಲುವಾಗಿ ದ್ರವರಾಜವನ್ನು ಉಪಯೋಗ ಮಾಡ್ತಾರೆ. ಎದಕ್ಕೆ? ಚಿನ್ನ, ಬಂಗಾರ, ಗೋಲ್ಡ್. ಸೊ ಈ ಚಿನ್ನವನ್ನು ಕರಗಿಸೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ ಆಯಿತಾ. ಇನ್ನು 6ನೇ ಒಂದು ಕ್ವಶನ್ ನೋಡಿದ್ರೆ, ಕೆಳಗಿನವುಗಳ ಪೈಕಿ ಕಬ್ಬಿಣದ ಅದಿರು ಯಾವುದು? ನೋಡಿ ಎಷ್ಟು ಚೆನ್ನಾಗಿ ಕೇಳಿದ್ರೆ ಕ್ವಶನು. ಕೆಳಗಿನವುಗಳ ಪೈಕಿ ಕಬ್ಬಿಣದ ಅದಿರು ಯಾವುದು? ಹೆಮ್ಯಾಟೈಟ್ ಇದೆ, ಮ್ಯಾಗ್ನೆಟೈಟ್, ಬಾಕ್ಸೈಟ್, ಮತ್ತು ಬ. ಯಾವ್ದು ಬರುತ್ತೆ ಹೇಳಿ ಆನ್ಸರ್ ಇದ್ರದ್ದು? ಬಾಕ್ಸೈಟ್ ಎದರದ್ರಿ ಹೇಳಿ, ಇದು ಗೊತ್ತಿದೆ ನಿಮಗೆ? ಬಾಕ್ಸೈಟ್ ಇದು ಅಲ್ಯೂಮಿನಿಯಮ್ದ ಅದಿರು. ಹೆಮ್ಯಾಟೈಟ್ ಮತ್ತು ಮ್ಯಾಗ್ನೆಟೈಟ್ ಇವೆರಡು ಕಬ್ಬಿಣದ ಒಂದು ಅದಿರು ಇದೆ. ಸೊ ಹಾಗಾದರೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಡ, ಮತ್ತು ಬ. ಕೆಲವೊಂದು ಸಲ ಏನು ಮಾಡಿರ್ತಾರೆ, 2, 3 ಕರೆಕ್ಟ್ ಆನ್ಸರ್ ಕೊಟ್ಟು ಕೊನೆಯದಾಗಿ ಡ ಆಪ್ಷನಲ್ಲಿ ಬ, ಕ ಈ ಥರ ಕೊಟ್ಟಿರ್ತಾರೆ. ಸೊ ಹೀಗಾಗಿ ನೀವು ಕರೆಕ್ಟಾಗಿ ರೀಡ್ ಮಾಡಿ ಯಾವ್ದು ಬೇಕೋ ಅದನ್ನು ಒಂದು ಆನ್ಸರ್ ನೀವು ರೈಟ್ ಮಾಡಬೇಕು ಆಯಿತಾ. ಸೊ ಹೀಗಾಗಿ ಕಬ್ಬಿಣದ ಅದಿರು ಯಾವುದಂದರೆ ಹೆಮ್ಯಾಟೈಟ್ ಮತ್ತು ಮ್ಯಾಗ್ನೆಟೈಟ್, ಇದು ಕಬ್ಬಿಣದ ಅದಿರು. ಬಾಕ್ಸೈಟ್ ಏನಿದೆ ಇದು ಅಲ್ಯೂಮಿನಿಯಮ್ದ ಒಂದು ಅದಿರಾಗಿರುತ್ತೆ. ಓಕೆ. ಇನ್ನು ಮುಂದಿನ ಒಂದು ಕ್ವಶನ್ ನೋಡುವ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೆಮ್ಯಾಟೈಟ್ ಕಂಡುಬರುವ ಜಿಲ್ಲೆ ಯಾವುದು? ನೋಡಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೆಮ್ಯಾಟೈಟ್ ಕಂಡುಬರುವ ಜಿಲ್ಲೆ ಯಾವುದು? ಯಾವ ಜಿಲ್ಲೆ ಹೇಳಿ? ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಬಳ್ಳಾರಿ. ಯಾಕೆ ಬಳ್ಳಾರಿ? ಕಾರವಾರ, ಬೆಂಗಳೂರು, ಬೆಳಗಾವಿ ಯಾಕಾಗಲ್ಲ ಅಂದರೆ
ಕಾರವಾರದಲ್ಲಿ ಏನು ಕಂಡು ಬರುತ್ತೆ? ಮ್ಯಾಗ್ನೆಟೈಟ್ ಕಂಡು ಬರುತ್ತೆ. ಇದು ಕೂಡ ಒಂದು ಕಬ್ಬಿಣದ ಅದರೆ ಮ್ಯಾಗ್ನೆಟೈಟ್ ಕೂಡ. ಬಟ್ ಕಾರವಾರದಲ್ಲಿ ಹೆಚ್ಚಾಗಿ ಸಿಗೋದೇ ನಮಗೆ ಮ್ಯಾಗ್ನೆಟೈಟು. ಬೆಳಗಾವಿಯಲ್ಲಿ ಹೆಚ್ಚಾಗಿ ಸಿಗೋದೇ ನಮಗೆ ಬಾಕ್ಸೈಟು. ಇನ್ನು ಬೆಂಗಳೂರಿನಲ್ಲಿ ಯಾವುದೇ ರೀತಿ ನಮಗೆ ಅದಿರುಗಳು ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಹೌದಾ? ಸೊ ಹೀಗಾಗಿ ಇದರೊಂದು ಆನ್ಸರ್ ಏನಪ್ಪ ಅಂದರೆ, ಇದರೊಂದಂದರೆ ಹೆಮಟೈಟ್ ಸಿಗ್ತಕ್ಕಂಥ ಜಿಲ್ಲೆ ಯಾವುದಂದರೆ ಬಳ್ಳಾರಿ. ಹಾಗಾದರೆ ಕಾರವಾರ ಅದಕ್ಕೆ ಸಂಬಂಧಪಟ್ಟಿದ್ದು ಮ್ಯಾಗ್ನೆಟೈಟ್ ಈ ಒಂದು ಅದಿರು ಹೆಚ್ಚಾಗಿ ಸಿಗ್ತಕ್ಕಂಥದ್ದು ಒಂದು ಕಾರವಾರ ಜಿಲ್ಲೆಯಲ್ಲಿ. ಓಕೆ. ಇನ್ನು 2ನೇ ಕ್ವಶನ್ ಏನಿದೆ ನೋಡಿ, ಯಂತ್ರೋಪಕರಣಗಳ ಬಿಡಿ ಭಾಗಗಳ ತಯಾರಿಕೆಯಲ್ಲಿ ಏನನ್ನು ಉಪಯೋಗಿಸುವರು? ನೋಡಿ, ಯಂತ್ರೋಪಕರಣ ಯಾವುದೇ ಒಂದು ಮಷಿನ್ಸ್ ಇದ್ದರೆ ಅದರ ಒಂದು ಪಾರ್ಟ್ಸ್ಗಳು ಇರ್ತವೆ ಸಿಕ್ಕಾಪಟ್ಟೆ. ಆ ಪಾರ್ಟ್ಸ್ಗಳನ್ನು ತಯಾರು ಮಾಡಬೇಕಾದ್ರೆ ಏನನ್ನು ಉಪಯೋಗಿಸ್ತಾರೆ? ನೋಡಿ, ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಬೀಡು ಕಬ್ಬಿಣ ಇದೆ, ಉಕ್ಕಿದೆ, ಅಲ್ಯೂಮಿನಿಯಂ ಇದೆ, ಮ್ಯಾಗ್ನೀಷಿಯಮ್ ಇದೆ. ಸೊ ಈ ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೀಷಿಯಮನ್ನು ಹೆಚ್ಚಾಗಿ ಯೂಸ್ ಮಾಡೋದೇ ವಯರ್ಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ. ಇನ್ನು ಉಕ್ಕನ್ನು ತಗೊಂಡ್ರೆ, ಉಕ್ಕು ಇದನ್ನು ಏನಾದರೂ ನಾವು ತೊಗೊಂಡ್ರೆ ಇನ್ನು ದೊಡ್ಡ ಏನು ಯಂತ್ರೋಪಕರಣ ಇರುತ್ತೆ ಅದನ್ನು ತಯಾರು ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಆದರೆ ಬಿಡಿ ಭಾಗಗಳ ತಯಾರಿಕೆಯಲ್ಲಿ ಯೂಸ್ ಮಾಡೋದೇ ಈ ಒಂದು ಬೀಡು ಕಬ್ಬಿಣ. ಏನಂತಾರೆ ಇದಕ್ಕೆ? ಬೀಡು ಕಬ್ಬಿಣ, ಅಥವಾ ಇಂಗ್ಲೀಷ್ನಲ್ಲಿ ಪಿಗ್ ಐರನ್ ಅಂತ ಕರೀತಾರೆ. ಇದನ್ನು ಅವರು ಯೂಸ್ ಮಾಡ್ತಾರೆ. ಓಕೆ. ಯಂತ್ರೋಪಕರಣಗಳ ಬಿಡಿ ಭಾಗಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಕ್ಕಂಥ ವಸ್ತು ಯಾವುದಂದರೆ ಬೀಡು ಕಬ್ಬಿಣ. ಓಕೆ. ಇನ್ನು 9ನೇ ಕ್ವಶನ್ ನೋಡಿ, ಅತಿ ಹೆಚ್ಚು ಅಲ್ಯೂಮಿನಿಯಂ ಹೊಂದಿರುವ ಅದಿರು ಯಾವುದು? ಅತಿ ಹೆಚ್ಚು ಅಲ್ಯೂಮಿನಿಯಂ ಹೊಂದಿರತಕ್ಕಂಥ ಅದಿರು ಯಾವುದಂತ ಕ್ವಶನ್ಗಳನ್ನು ಕೇಳ್ತಾರೆ. ಹಾಗಾದರೆ ಇಲ್ಲಿ 4 ಕೊಟ್ಟಿದಾರಲ್ಲ, ಇವು 4 ಕೂಡ ಅಲ್ಯೂಮಿನಿಯಮ್ದ ಒಂದು ಅದಿರೇ. ಬಾಕ್ಸೈಟ್ ಇದೆ, ಮೈಕಾ, ಕ್ರಯೋಲೈಟ್, ಡಿಯೋಸ್ಪೋರ್ ಇವೆಲ್ಲವೂ ಕೂಡ ಅಲ್ಯೂಮಿನಿಯಮ್ದ ಒಂದು ಅದಿರಿದೆ. ಸೊ ಔಟ್ ಆಫ್ 4 ಯಾವುದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಯೂಮಿನಿಯಂ ಕಂಡು ಬರುತ್ತೆ? ಒಂದು ಆನ್ಸರ್ ಏನಪ್ಪ ಅಂದರೆ ಬಾಕ್ಸೈಟು. ಇದು ಅಲ್ಯೂಮಿನಿಯಂ ಹೆಚ್ಚಾಗಿ ಹೊಂದಿರತಕ್ಕಂಥ ಅದಿರು. ಮೈಕಾದಲ್ಲಿ ಕೂಡ ಅಲ್ಯೂಮಿನಿಯಂ ಇರುತ್ತೆ, ಕ್ರಯೋಲೈಟ್ನಲ್ಲಿ ಇರುತ್ತೆ, ಡಿಯೋಸ್ಪೋರ್ನಲ್ಲಿ ಕೂಡ ಇರುತ್ತೆ. ಬಟ್ ಹೆಚ್ಚಾಗಿ ಸಿಗೋದೇ ಈ ಒಂದು ಬಾಕ್ಸೈಟ್ ಅದಿರಿನಲ್ಲಿ. ಓಕೆ. ಇನ್ನು 10ನೇ ಒಂದು ಕ್ವಶನನ್ನು ನೋಡಿದ್ರೆ, 10ನೇ ಕ್ವಶನ್ ನೋಡಿ, ವಿಮಾನದ ಕವಚವನ್ನು ತಯಾರಿಸಲು ಉಪಯೋಗಿಸುವ ಮಿಶ್ರ ಲೋಹ ಯಾವುದು? ನಿಮ್ಗೆ ಗೊತ್ತಿರಲಿ, ಏನಾದರೂ ಕಬ್ಬಿಣ ಏನಾದರೂ ಯೂಸ್ ಮಾಡಿದ್ರೆ ಯಾವ ಪ್ರಾಬ್ಲಮ್ ಆಗುತ್ತೆ ಹೇಳಿ? ಪ್ರಾಬ್ಲಮ್ ಏನಾಗುತ್ತೆ? ಅದು ಜಲ್ದಿ ಏನಾಗುತ್ತೆ? ತುಕ್ಕು ಹಿಡಿಯುತ್ತೆ, ಅದಕ್ಕೆ ಜಂಗ್ ಹತ್ತುತ್ತೆ, ಏರ್ ಇನ್ಫೆಕ್ಷನ್ ಆಗುತ್ತೆ, ಏರ್ ಇಫೆಕ್ಟ್ ಮಾಡುತ್ತೆ, ಟೆಂಪ್ರೇಚರ್ ಇಫೆಕ್ಟ್ ಮಾಡುತ್ತೆ. ಸೊ ಹೀಗಾಗಿ ಕಬ್ಬಿಣವನ್ನು ಅಲ್ಲಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಹೌದಲ್ಲ? ಆಪ್ಷನ್ ಏನು ಕೊಟ್ಟಿದ್ದಾರೆ? ಡ್ಯೂರಾ ಅಲ್ಯೂಮಿನಿಯಂ ಇದೆ, ಅಲ್ನಿಕೋ ಇದೆ, ಕಂಚು ಇದೆ, ಆಮೇಲೆ ಸ್ಟೀಲ್ ಅಂತ ಕೊಟ್ಟಿದ್ದಾರೆ. ಸ್ಟೀಲ್ ಅಂದರೆ ಇದೆ, ಸ್ಟೇನ್ಲೆಸ್ ಸ್ಟೀಲ್ ಅಂದರೆ ಕಬ್ಬಿಣ, ಅಂದರೆ ಫೆರಸ್ಸು, ಕಾರ್ಬನ್ ಮತ್ತು ನಿಕ್ಕಲ್ ಇರತಕ್ಕಂಥದ್ದು ಈ ಒಂದು ಸ್ಟೀಲು. ಸೊ ಇದನ್ನು ಕೂಡ ಯೂಸ್ ಅಂತೂ ಮಾಡಲ್ಲ, ಈ ಆಪ್ಷನ್ ಆಗಲ್ಲ. ಅಲ್ನಿಕೋನು ಕೂಡ ಇದರ ಒಂದು ಆಪ್ಷನ್ ಆಗಲ್ಲ. ಯಾಕಂದರೆ ಈ ಅಲ್ನಿಕೋನ ಯೂಸ್ ಮಾಡೋದು ಎಲ್ಲಪ್ಪ ಅಂದರೆ ಶಾಶ್ವತವಾದಂಥ ಕಾಂತಗಳ ತಯಾರಿಕೆಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಕಂಚನ್ನ ತಗೊಂಡ್ರೆ, ಕಂಚನ್ನ ಎಲ್ಲಿ ಯೂಸ್ ಮಾಡ್ತಾರೆ ಹೇಳಿ? ಕಂಚು ಇದು ಒಂದು ತಾಮ್ರದ ಒಂದು ಮಿಶ್ರ ಲೋಹ. ಸೊ ಇದನ್ನು ಅವರು ಯೂಸ್ ಮಾಡಲ್ಲ. ಯೂಸ್ ಮಾಡೋದು ಯಾವುದಪ್ಪ ಅಂದರೆ ಡ್ಯೂರಾ ಅಲ್ಯೂಮಿನಿಯಂ ಅಂತಕ್ಕಂಥ ಒಂದು ಮಿಶ್ರ ಲೋಹವನ್ನು ಯೂಸ್ ಮಾಡಿಕೊಂಡು ಯಾವುದು ವಿಮಾನದ ಒಂದು ಕವಚವನ್ನು ತಯಾರಿಸ್ತಾರೆ. ಈ ಡ್ಯೂರಾ ಅಲ್ಯೂಮಿನಿಯಂ ಏನಿರುತ್ತೆ? ಅಲ್ಯೂಮಿನಿಯಂ ಇರುತ್ತೆ, ಕಾಪರ್ ಇರುತ್ತೆ, ಮ್ಯಾಗ್ನೀಷಿಯಮ್ ಇರುತ್ತೆ ಮತ್ತು ಮ್ಯಾಂಗನೀಸ್ ಇರುತ್ತೆ. ಸೊ ಹೀಗಾಗಿ ಇವೆಲ್ಲವನ್ನು ಕೂಡಿಕೊಂಡೊಂದು ಮಿಶ್ರ ಲೋಹ ಏನಾದ್ರು ತಯಾರು ಮಾಡಿದ್ರೆ ಯಾವುದೇ ರೀತಿ ಎನ್ವೈರ್ಮೆಂಟಲ್ ಇಫೆಕ್ಟ್ಗಳು ಯಾವುದೇ ರೀತಿ ಅದ್ರ ಮೇಲೆ ಆಗುತ್ತೆ. ಬಟ್ ಎಲ್ಲಿ 1% 2% ಅಷ್ಟೇ ಆಗುತ್ತೆ, ಜಾಸ್ತಿ ಅದ್ರ ಮೇಲೆ ಇಫೆಕ್ಟ್ಗಳು ಯಾವುದೇ ಥರ ಆಗಲ್ಲ. ಸೊ ಹೀಗಾಗಿ ಡ್ಯೂರಾ ಅಲ್ಯೂಮಿನಿಯಂ ಅಂತಕ್ಕಂಥ ಒಂದು ಮಿಶ್ರ ಲೋಹವನ್ನು ಯೂಸ್ ಮಾಡಿಕೊಂಡು ವಿಮಾನದ ಒಂದು ಕವಚವನ್ನು ತಯಾರಿಸ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗುವ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ತಾಮ್ರವು ಅತಿ ಹೆಚ್ಚಾಗಿ ಸಿಗುವ ಅದಿರು ಯಾವುದು? ಇನ್ಕ ಜಸ್ಟ್ ನಿಮ್ಗೆ ಕೇಳಿದ್ದು ಯಾವುದು ಹೇಳಿ? ಅತಿ ಹೆಚ್ಚು ಅಲ್ಯೂಮಿನಿಯಂ ಹೊಂದಿರುವ ಅದಿರು. ಈಗ ಬಂದಿರೋ ಕ್ವಶನ್ ಯಾವುದು? ತಾಮ್ರವು ಅತಿ ಹೆಚ್ಚಾಗಿ ಸಿಗುವ ಅದಿರು ಯಾವುದು? ಯಾವುದು ಹೇಳಿದ್ರಲ್ಲಿ? ತಾಮ್ರವು ಯಾವ ಅದಿರಲ್ಲಿ ಹೆಚ್ಚಾಗಿ ಸಿಗುತ್ತೆ? ಇವೆಲ್ಲ ತಾಮ್ರದ ಅದಿರೇ. ಕುಪ್ರೈಟ್, ಚಾಲ್ಕೋ ಪೈರೇಟು, ಚಾಲ್ಕೋ ಸೈಟು,
ಕವೈಲೈಟು ಇವೆಲ್ಲ ತಾಮ್ರದ ಒಂದು ಅದಿರುಗಳೇ. ಸೊ ಔಟ್ ಆಫ್ ದೀಸು ಯಾವುದರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ? ಇದರ ಆನ್ಸರ್ ಏನಪ್ಪ ಅಂದರೆ ಕುಪ್ರೈಟು. ಕುಪ್ರೈಟ್ ಅಂತಕ್ಕಂಥ ಅದಿರಿನಲ್ಲಿ ತಾಮ್ರ ಅತಿ ಹೆಚ್ಚಾಗಿ ನಮಗೆ ಸಿಗುತ್ತೆ. ಸೊ ಹೀಗಾಗಿ ಇದರ ಒಂದು ಉತ್ತರ ಏನಂದರೆ ಕುಪ್ರೈಟು. ಓಕೆ ಓಕೆ ಇನ್ನು 12ನೇ ಕ್ವಶನ್ ತಗೊಂಡ್ರೆ, ಪ್ರತಿಮೆ, ಪದಕ, ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸಲಾಗುವ ಮಿಶ್ರಲೋಹ ಯಾವುದು? ನೋಡಿ, ಪ್ರತಿಮೆ ಇರ್ಬೋದು, ಪದಕ ಇರ್ಬೋದು ಅಥವಾ ಪಾತ್ರೆಗಳ ಒಂದು ತಯಾರಿಕೆಯಲ್ಲಿ ಯಾವ ಒಂದು ಮಿಶ್ರಲೋಹವನ್ನು ಉಪಯೋಗ ಮಾಡಿಕೊಂಡು ಅದನ್ನು ತಯಾರಿಸ್ತಾರೆ? ಪ್ರತಿಮೆ ಅಂದರೆ ನೀವೇನು ಫಂಕ್ಷನ್ನು ಅಥವಾ ಸ್ಪೋರ್ಟ್ಸ್ ಏನಾದರೂ ನಿಮ್ಮ ಪ್ರೈಸ್ ಕೊಡ್ತಾರಲ್ಲ, ಸೊ ಅದು ಪದಕ ಇರ್ಬೋದು, ಆಮೇಲೆ ಪ್ರತಿಮೆ ದೊಡ್ಡ ದೊಡ್ಡ ಮೂರ್ತಿಗಳಿರ್ಬೋದು, ಪಾತ್ರೆಗಳಿರ್ಬೋದು. ಸೊ ಅದರಲ್ಲಿ ಯಾವ ಒಂದು ಮಿಶ್ರಲೋಹವನ್ನು ಯೂಸ್ ಮಾಡಿರ್ತಾರೆ ಅಂತ ಕ್ವಶನ್ನ ಕೇಳ್ತಾರೆ. ನೋಡಿ, ಆಪ್ಷನ್ ಇದೆ ಡ್ಯೂರಾಲಿಯಮ್. ಇದಂತೂ ಆಗಲ್ಲ, ಯಾಕಂದರೆ ವಿಮಾನದ ಬಾಡಿಯನ್ನು ತಯಾರು ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಅರ್ಲಿಕೋನ ತಗೊಂಡ್ರಿ, ಅರ್ಲಿಕೋಲ್ಲಿ ಯೂಸ್ ಆಗುತ್ತೆ ನಮಗೆ ಶಾಶ್ವತ ಕಾಂತಗಳನ್ನು ತಯಾರು ಮಾಡೋ ಸಲುವಾಗಿ ಯೂಸ್ ಮಾಡ್ತಾರೆ. ಇನ್ನು ಕಂಚನ್ನ ತಗೊಂಡ್ರೆ, ಕಂಚು ಇದನ್ನು ಯೂಸ್ ಮಾಡ್ತಾರೆ. ಹೆಚ್ಚಾಗಿ ಯೂಸ್ ಮಾಡೋದೇ ಈ ಒಂದು ಕಂಚು. ಅದ್ರ ಬಿಟ್ಟರೆ ಕೆಲವೊಂದು ಟೈಮ್ನಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಏನಾದರೂ ಪದಕ ಅಥವಾ ಪ್ರತಿಮೆ ಏನಾದರೂ ಬೇಕಾಗಿದ್ದರೆ ಆ ಟೈಮಲ್ಲಿ ಸ್ವಲ್ಪ ಪ್ರಮಾಣದ ಡ್ಯೂರಾಲಿಯಮ್ಗಳನ್ನು ಕೂಡ ಯೂಸ್ ಮಾಡ್ತಾರೆ. ಹೀಗಾಗಿ ಈ ಪ್ರಶ್ನೆಯ ಆನ್ಸರ್ ಏನಪ್ಪ ಅಂದರೆ ಅ ಮತ್ತು ಬ ಎರಡೂ ಕೂಡ ಇದು ಬರುತ್ತೆ. ಸೊ ಹೀಗಾಗಿ ಇದರ ಆನ್ಸರ್ ಏನಂದರೆ ಅ ಮತ್ತು ಬ, ಕಂಚು ಮತ್ತು ಡ್ಯೂರಾಲಿಯಮ್ ಎರಡನ್ನ ಯೂಸ್ ಮಾಡ್ತಾರೆ. ಹೌದಾ? ಓಕೆ, ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡುವ. ಕೆಳಗಿನವುಗಳಲ್ಲಿ ಯಾವುದು ಲೋಹಾಬ? ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಲೋಹಾಬ? ಲೋಹಾಬ ಅಂದ್ರೆ ಏನು? ಮೆಟಲೈಡ್ಸ್ ಯಾವುದಿದೆ ಅಂತ ಕೇಳ್ತಾರೆ. ಯಾವುದಿದರಲ್ಲಿ ಮೆಟಲೈಡ್ಸ್ ಹೇಳಿ? ಅಯೋಡಿನ್ ಕೊಟ್ಟಿದ್ದಾರೆ, ಕೋಬಾಲ್ಟ್ ಇದೆ, ಸಿಲಿಕಾನ್ ಇದೆ, ಕಾರ್ಬನ್ ಇದೆ. ಕಾರ್ಬನ್ ಏನಿದು? ನಾನ್ ಮೆಟಲ್ಸು. ಅಯೋಡಿನ್ ಏನಿದು? ಮೆಟಲ್ಸು. ಕೋಬಾಲ್ಟು ಮೆಟಲ್ಸು. ಸಿಲಿಕಾನ್ ಏನಿದೆ? ಇದು ಲೋಹಾಬ. ಹಾಗಾದರೆ ಇದರ ಒಂದು ಆನ್ಸರ್ ಏನಪ್ಪ ಅಂದರೆ ಸಿಲಿಕಾನು. ಇದು ಒಂದು ಮೆಟಲಾಯ್ಡ್ಸ್ ಇದೆ, ಅಥವಾ ಅದು ಕನ್ನಡದಲ್ಲಿ ಲೋಹಾಬ ಅಂತ ಕರೀತಾರೆ. ಹೌದಾ? ಓಕೆ, ಇನ್ನು 14ನೇ ಒಂದು ಕ್ವಶನ್ ನೋಡಿದ್ರೆ, ವಿದ್ಯುತ್ ಹರಿಯುವ ಅಲೋಹ ಯಾವುದು? ನೋಡಿ, ಕ್ವಶನ್ ಎಷ್ಟು ಚೆನ್ನಾಗಿ ಕೇಳುತ್ತಾರೆ ಅವರು. ವಿದ್ಯುತ್ ಹರಿಯುವ ಅಲೋಹ ಯಾವುದು? ಅಲೋಹದಲ್ಲಿ ಯಾವ ಥರ ವಿದ್ಯುತ್ ಹರಿಯಲ್ಲ. ಆದರೂ ಕೆಲವೊಂದು ಅಲೋಹಗಳಿವೆ, ಅದರಲ್ಲಿ ವಿದ್ಯುತ್ತು ಹರಿಯುತ್ತೆ. ಹಾಗಾದರೆ ಆ ಅಲೋಹ ಯಾವುದು? ಫೆರಸ್ ಆಗುತ್ತಾ? ಆಗಲ್ಲ, ಯಾಕಂದರೆ ಆಲ್ರೆಡಿ ಮೆಟಲ್ಸ್ ಇದೆ. ಅಲ್ಯೂಮಿನಿಯಂ ಕೂಡ ಮೆಟಲ್ಸ್ ಇದೆ, ಕಾಪರ್ ಕೂಡ ಮೆಟಲ್ಸ್ ಇದೆ. ಹಾಗಾದ್ರೆ ಉಳಿದು ಯಾವುದು? ಈ ಆಪ್ಷನಲ್ಲಿ ಗ್ರಾಫೈಟು. ಸೊ ಗ್ರಾಫೈಟ್ ಇದು ಆ್ಯಕ್ಚುಲಿ ಅಲೋಹ ಇದೆ, ಬಟ್ ಇದರಲ್ಲಿ ಏನಾಗುತ್ತೆ? ಕರೆಂಟ್ ಫ್ಲೋ ಆಗುತ್ತೆ, ಅಂದರೆ ವಿದ್ಯುತ್ ಹರಿಯುತ್ತೆ. ಸೊ ಹೀಗಾಗಿ 14ನೇ ಕ್ವಶನ್ ಆನ್ಸರ್ ಏನಪ್ಪ ಅಂದರೆ ಗ್ರಾಫೈಟು. ಏನು? ಗ್ರಾಫೈಟು ಅಂದರೆ ಇದು ಅಲೋಹ ಇದೆ, ಬಟ್ ಕರೆಂಟು ಫ್ಲೋ ಆಗುತ್ತೆ. ಹೌದಾ? ಓಕೆ, ಇನ್ನು 15ನೇ ಕ್ವಶನ್ ನೋಡಿದ್ರೆ, ಕೊಂಚ ಹೊಳಪು ಇರುವ ಅಲೋಹ ಯಾವುದು? ನೋಡಿ, ಮ್ಯಾಕ್ಸಿಮಮ್ ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಅಲೋಹಗಳು ಯಾವುದೇ ರೀತಿ ಹೊಳಪೇ ಇರಲ್ಲ. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ ನೀವು, ಹೊಳಪೆ ಅದಕ್ಕೆ ಇರಲ್ಲ. ಆದರೂ ಕೊಂಚ ಹೊಳಪು ಇರುವ ಅಲೋಹ ಯಾವುದು ಅಂತ ಕೇಳ್ತಾರೆ. ಯಾವುದು ಹೇಳಿ ಆನ್ಸರ್? ಇದಕ್ಕೆ ಆನ್ಸರ್ ಯಾವುದು? ಚಿನ್ನ. ಇದೇನು? ಲೋಹ ಇದೆ, ಇದಕ್ಕೆ ಲೋಹ ಇದೆ. ಹೌದಾ? ಇನ್ನು ಅಯೋಡಿನ್ ಮತ್ತು ಗ್ರಾಫೈಟ್ ಎರಡು ಆಪ್ಷನ್ ಇದೆ. ಗ್ರಾಫೈಟ್ ಅಂದ್ರೆ ಆಲ್ರೆಡಿ ಇದು ಅಲೋಹ ಇದೆ ಮತ್ತು ಇದಕ್ಕೆ ಹೊಳಪು ಕೂಡ ಇರುತ್ತೆ. ಇನ್ನು ಇನ್ನೊಂದು ಆಪ್ಷನ್ ಇರೋದು ಅಯೋಡಿನ್ ಕೂಡ ಸ್ವಲ್ಪ ಕೊಂಚ ಹೊಳಪು ಇರುತ್ತೆ. ಸೊ ಹೀಗಾಗಿ ಈ 15ನೇ ಪ್ರಶ್ನೆ ಆನ್ಸರ್ ಏನಪ್ಪ ಅಂದರೆ ಮತ್ತು ಗ್ರಾಫೈಟ್ ಮತ್ತು ಅಯೋಡಿನ್ ಎರಡೂ ಕೂಡ ಅಲೋಹ ಇರುತ್ತವೆ, ಅದರಲ್ಲಿ ಸ್ವಲ್ಪ ಕೊಂಚ ಹೊಳಪು ಕೂಡ ಇರುತ್ತೆ. ಹೌದಾ? ಸೊ ಹೀಗಾಗಿ ಇದರೊಂದು ಆನ್ಸರ್ ಅಯೋಡಿನ್ ಮತ್ತು ಗ್ರಾಫೈಟ್ ಎರಡೂ ಕೂಡ ಬರುತ್ತೆ. ಓಕೆ, ಸೊ ಇವತ್ತಿನ ಈ ಒಂದು ಚಾಪ್ಟರ್ನಲ್ಲಿ ನಾವು ಚಾಪ್ಟರ್ ನಂಬರ್ 5 ಲೋಹಗಳು, ಅಲೋಹಗಳು, ಲೋಹಗಳು ಒಂದು ಸಂಕ್ಷಿಪ್ತ ಪರಿಚಯವನ್ನು ಅದ್ರ ಬಗ್ಗೆ ನಾವು ನೋಡಿದ್ದೀವಿ. ಅಂದರೆ ಇದರಲ್ಲಿ ವಿವಿಧ ಲೋಹಗಳ ಅದಿರುಗಳು ಬರುತ್ತೆ, ರಾಸಾಯನಿಕ ಕ್ರಿಯೆಗಳು ಬರುತ್ತೆ, ಲೋಹಗಳು, ಅಲೋಹಗಳು, ಲೋಹಗಳ ಗುಣಲಕ್ಷಣಗಳು ಎಲ್ಲ ಬಂದಿದೆ. ಆ್ಯಕ್ಚುಲಿ ಚಾಪ್ಟರ್ನಲ್ಲಿ 10 ಕ್ವಶನ್ ಬೇಕಾಗಿತ್ತು, ಬಟ್ 15 ಕ್ವಶನ್ಗಳು ಅದಾವೆ ಇದರಲ್ಲಿ, ಯಾಕೆಂದರೆ ಚಾಪ್ಟರ್ ಎಷ್ಟು ದೊಡ್ಡದಿದೆ. ಹೌದಾ? ಸೊ ಹೀಗಾಗಿ ನಿಮಗೆ 15 ಕ್ವಶನ್ಗಳು ಇದ್ರ ಮೇಲೆ ಬಂದಿರುತ್ತೆ.
ಸೊ ಎಲ್ಲರೂ ಲಕ್ಷ್ಯ ಇಟ್ಟು ಸ್ವಲ್ಪ ಸ್ಟಡಿ ಮಾಡಿ. ಸೊ ಮುಂದಿನ ಒಂದು ಚಾಪ್ಟರ್ನಲ್ಲಿ ನಾವು ನಿಮಗೆ ಮತ್ತೆ ಸಿಗ್ತೀವಿ. ಮುಂದಿನ ಒಂದು ಚಾಪ್ಟರ್ ಇರುತ್ತೆ, ದಹನ ಕ್ರಿಯೆ ಮತ್ತು ಇಂಧನಗಳಂತ ಒಂದು 6ನೇ ಚಾಪ್ಟರ್ ಬರುತ್ತೆ. ಅದರ ಒಂದು ಕ್ವಶನ್ಗಳ ಒಂದು ಚರ್ಚೆ ಮಾಡ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು.